ಪ್ರವೀಣ, ಸದ್ಯಕ್ಕಂತೂ ನೀನು ಈ ನಾಟಕ ಆಡ್ತಾ ಇದೀಯಾ ಅಂತ ಹೇಳಿ ನಿಮ್ಮ ಸುಗುಣಕ್ಕನಿಗೆ ಗೊತ್ತಾಗೋದು ಬೇಡ. ಸುಮ್ಮನೆ ಇದ್ಬಿಡು. ಅದರಲ್ಲಿ ನಾನು ಹೇಳ್ಕೊಟ್ಟೆ ಅಂತ ಯಾವುದೇ ಕಾರಣಕ್ಕೂ ಹೇಳೋಕ್ಕೆ ಹೋಗ್ಬಿಡ. ಗೊತ್ತಾದ್ರೂ ಸುಮ್ಮನಾಗ್ಬಿಡು. ಏನೋ ಒಂದು ಹೇಳಿ ಏನೋ ಒಂದು ಮ್ಯಾನೇಜ್ ಮಾಡು ಅಷ್ಟೇ, ಸರಿನಾ? ಹೆಂಗೋ ಮಾವ, ನೀವು ಒಳ್ಳೆ ಐಡಿಯಾ ಕೊಟ್ರಿ. ನೀವು ಒಳ್ಳೆ ಐಡಿಯಾ ಕೊಡಲಿಲ್ಲ ಅಂತಂದಿದ್ರೆ ನಾನು ಬರೀ ಅವಳ ಹತ್ರ ಹೋಗ್ಬಿಟ್ಟು ಜಗಳ ಮಾಡಿ ನೀನು ಸೈನ್ ಆಗ್ತೀಯಾ ಅಂತ ಹೇಳಿ ಬರೀ ಜಗಳ ಮಾಡಿಕೊಂಡು ಸುಮ್ಮನೆ ಇರೋದಾಗಿತ್ತು. ಇಲ್ಲಿ ನೋಡೋ ಕೆಲಸನೇ ಆಗ್ತಾ ಇರಲಿಲ್ಲ. ಇವಾಗ ಹೆಂಗೋನೋ ನೀನು ಒಳ್ಳೆ ಐಡಿಯಾ ಕೊಟ್ಟಿದ್ದಕ್ಕೆ ನಾನೊಂದು ಒಳ್ಳೆ ಐಡಿಯಾ ಮಾಡಿಕೊಂಡು ಕೆಲಸ ಆಗ್ಬಿಡ್ತು. ಅದಕ್ಕೆ ನಾನು ನಿನಗೆ ಫೋನ್ ಮಾಡಿದೆ. ಎಲ್ಲ ಕೆಲಸ ಆಯಿತು ಮಾವ, ಇವಾಗ ನೀನು ಮನೆಯದು ಆಯಿತು, ಓಲದ್ದು ಆಯಿತು, ಎಲ್ಲ ರಿಜಿಸ್ಟರ್ ಆಯಿತು ಅಂತ ಹೇಳಿ ನಾನು ಅದಕ್ಕೆ ನಿನಗೆ ಫೋನ್ ಮಾಡಿದ್ದು. ಎಲ್ಲ ಆಯಿತು. ಇವಾಗ ಒಂಥರ ಸಮಾಧಾನ ಆದಂಗೆ ಆಯಿತು. ಹೆಂಗೋ ಬಿಡು, ವಿಷಯ ಕೇಳಿಬಿಟ್ಟು ತುಂಬ ಖುಷಿ ಆಯಿತು. ಹೆಂಗೋ ಸದ್ಯ ಆದ್ಲಾಗೆ ಎಲ್ಲ ಆಯ್ತಲ್ಲ. ಮಾವ, ದೇವ್ರ ದಯದಿಂದ ನೀವು ಕೊಟ್ಟಿರೋ ಒಳ್ಳೆ ಐಡಿಯಾದಿಂದ ಹೆಂಗೋ ಆಯ್ತತ್ಲಾಗೆ. ಹೆಂಗೋ ಇವತ್ತು ನಿಮ್ಮನ್ನು ನೆನೆಸ್ಕೋಬೇಕು, ತುಂಬ ನೆನೆಸ್ಕೊಳ್ತಾ ಇದ್ದೀನಿ. ನಮ್ಮ ಮಾವನಿಂದ ಹೆಂಗೋ ಒಳ್ಳೆ ಕೆಲಸ ಆಯಿತು ನನಗೆ ಇವತ್ತು. ನಿಜ ನಾನು ಹೇಳ್ಬೇಕಂತಂದರೆ ಆಗ್ತಿರ್ಲಿಲ್ಲ ಮಾವ. ನನಗೆ ಏನೆಂದರೂ ಅದು ನನ್ನ ಮನಸ್ಸಲ್ಲಿ ಬರ್ತಾ ಇರಲಿಲ್ಲ. ಚೆನ್ನಾಗಿರಬೇಕು, ಹಿಂಗೆ ಚೆನ್ನಾಗಿದ್ದು ಹಾಕಿಸ್ಕೋಬೇಕು, ಹಿಂಗೆ ನಾಟಕ ಮಾಡಿ ಕಳಿಸ್ಬೇಕು ಋತುನ, ಅದೆಲ್ಲ ಗೊತ್ತಾಗ್ತಿರ್ಲಿಲ್ಲ. ನೀನು ಸ್ವಲ್ಪ ದಿನ ಹಿಂಗೆ ನಾಟಕ ಆಡು ಅಂತ ಹೇಳಿದಕ್ಕೆ ನನಗೆ ಗೊತ್ತಾಯಿತು. ನನಗೆ ಇವಾಗ ತುಂಬ ಖುಷಿ ಆಯಿತು ಮಾವ. ಹೆಂಗೋ ನಿಮ್ಮನ್ನು ನೆನೆಸ್ಕೊತಾ ಇದ್ದೀನಿ. ಹೆಂಗೋ ಬಿಡಪ್ಪ, ನೀನು ಚೆನ್ನಾಗಿದ್ದರೆ ಸಾಕು. ಚೆನ್ನಾಗಿದ್ದರೆ ನೋಡ್ಬೋದು ಅತ್ಲಾಗೆ. ಇನ್ನೇನು ಸುಮ್ಮನೆ ಅವಳು ಹಂಗೆ, ಮತ್ತು ನನಗೆ ಗೊತ್ತಲ್ಲ ಅವಳು ಹೆಂಗೆ ಅಂತ ಹೇಳಿ, ಅದಕ್ಕೆ ನಾನು ಹಾಗೆ ಹೇಳಿದ್ದು. ಸುಮ್ಮನೆ ಇವಾಗ ಅಡ್ಡದಾರಿ ಹೋದರೆ ಆಗೋದಿಲ್ಲ, ಅವ್ರ ದಾರಿಲೇ ನಾವು ಹೋಗ್ಬೇಕು ಅಂತ ಹೇಳಿ ಅದಕ್ಕೇ ನಾನು ಹೇಳಿದ್ದು. ಇವಾಗ ನೋಡು, ಹೆಂಗೋ ನಿನಗೆ ತಮ್ಮ ಅಂತ ಹೇಳಿ ಹೆಂಗೋ ಇವಾಗ ಎಷ್ಟು ಅವಳು ಆಸೆ ಪಡ್ತಾಳೆ, ಎಷ್ಟು ಅವಳು ಇಷ್ಟಪಡ್ತಾಳೆ. ಹಾಗೆ ಒಂದಲ್ಲ ಒಂದಿನ ನಿನ್ಗೂ ತಮ್ಮ ಅಂತ ಹೇಳಿ ಅವಳ ಮನಸ್ಸಲ್ಲೂ ತುಂಬ ಪ್ರೀತಿ ಬರುತ್ತೆ. ಸುಮ್ಮನೆ ಆಗ್ತಾಳೆ, ಬಿಡತ್ತೋ ಏನೋ ನಾನು ತಮ್ಮಂಗೆ ಹಾಕಿದ್ದೀನಿ ಅಂತ ಹೇಳಿ. ಸರಿ ಆಯಿತು ಬಿಡು, ಸ್ವಲ್ಪ ದಿನ ಗೊತ್ತಾಗೋದು ಬೇಡ. ಇನ್ನೂ ಸ್ವಲ್ಪ ದಿನ ಯಾರ ಹತ್ರನೂ ಹೇಳ್ಬೇಡ. ಸುಮ್ಮನೆ ಬೈಕೊಳ್ತಾರೆ ನೋಡಪ್ಪ. ಎಲ್ಲ ಹೊಲ ಮನೆಗೆಲ್ಲ ಸೈನ್ ಹಾಕ್ಸ್ಕೊಳ್ಳೋವರೆಗೂ ನಾಟಕ ಆಡ್ದ ಅವ್ರ ಅಕ್ಕನ ಹತ್ರ ಇವನೆಂತ ತಮ್ಮ ಅಂತ ಹೇಳಿ ಜನ ಬೈಕೊಳ್ತಾರೆ. ಅವಳು ಮಾಡಿರೋದು ಯಾರೂ ಹೇಳೋಲ್ಲ, ಇವಾಗ ನೀನು ಮಾಡಿರೋದು ಬೈಕೊಳ್ತಾರೆ. ಅದಕ್ಕೆ ಸುಮ್ಕಿರು. ಏನು ಮಾತಾಡೋಕೆ ಹೋಗ್ಬೇಡ, ಯಾರ ಹತ್ರನೂ ಏನು ಹೇಳೋಕೆ ಹೋಗ್ಬೇಡ, ನೀನು ಮಾಡ್ತಾ ಇರೋದು ನಾಟಕ ಅಂತ ಹೇಳಿ. ಸರಿ ಆಯಿತು ಮಾವ. ಯಾರ ಹತ್ರನೂ ನಾನು ಏನು ಮಾತಾಡೋದಕ್ಕೆ ಹೋಗಿಲ್ಲ, ಏನು ಹೇಳೋಕೆ ಹೋಗಿಲ್ಲ. ನಮ್ಮ ಅಕ್ಕರಿಗೆ ಗೊತ್ತು, ಅವರು ಹಾಕೋದಿಲ್ಲ ಅಂತ ಹೇಳ್ತಿದ್ರು ಋತು ಬರೋವರೆಗೂ. ಅದಕ್ಕೆ ಅವ್ರಿಗೆ ಹೇಳ್ದೆ ಈ ರೀತಿ ನಾಟಕ ಆಡ್ತಾ ಇರೋದು ಅಂತ. ಅವ್ರಿಗೆ ಗೊತ್ತಾಗೈತೆ. ಹೆಂಗೆ ಬಿಡಿ, ಇವಾಗ ಎಲ್ಲ ಕೆಲಸ ಆಯ್ತಲ್ಲ. ನಾನು ಅದಕ್ಕೆ ಕೊನೆಗೆ ಹಿಂಗೋ ಬರ್ತಾ ಹೋಗ್ತಾ ಚೆನ್ನಾಗಿರ್ರಿ ಅಂತ ಹೇಳಿ ಹೇಳೋಣ ಅಂತ ಇದ್ದೀನಿ. ಸರಿಯಪ್ಪ, ಆಯ್ತು ಹೇಳು. ಆಯ್ತು. ಯಾರು ಮಾವ ಫೋನ್ ಮಾಡಿದ್ದು? ರವಿ ಕಣಮ್ಮ, ಪ್ರವೀಣ್ ಫೋನ್ ಮಾಡಿದ್ದ. ಏನು ಮಾವ, ಏನೋ ಮಾತಾಡ್ತಾ ಇದ್ರಿ, ಏನೋ ನಾಟಕ ಆಡ್ತಿದ್ದು ಹಾಗೆ ಹೀಗೆ ಅಂತೇಳಿ ಏನೋ ಮಾತಾಡ್ತಾ ಇದ್ರಿ. ಏನು ಮಾವ ನೀವು ಮಾತಾಡ್ತಾ ಇದ್ದು? ಏನಿಲ್ಲ ಕಣಮ್ಮ, ಅದೇ ಇವಾಗ ಪ್ರವೀಣ ಹೊಲ ಮನೆಗೆಲ್ಲ ಸೈನ್ ಹಾಕಿಸ್ಕೊಳ್ಳೋಕ್ಕೆ ಅವ್ರ ಅಕ್ಕನ ಹತ್ರ ಚೆನ್ನಾಗಿದ್ದು ನಾಟಕ ಆಡ್ದ. ಋತುನ ತವ್ರ ಮನೆಗೆ ಕಳಿಸಿ ಜಗಳ ಮಾಡಿ ಋತುಗೆ ತವ್ರ ಮನೆಗೆ ಕಳಿಸೋ ಥರ ನಾಟಕ ಮಾಡಿದ್ದಾನೆ. ಅದಕ್ಕೆ ನಾನು ಹೇಳಿದ್ದೆ ಹಿಂಗೆ ನೀನು ಸುಮ್ಮನೆ ನಿಮ್ಮ ಅಕ್ಕನ ಹತ್ರ ಜಗಳ ಮಾಡ್ಕೊಬೇಡ, ಒಳ್ಳೆ ಮಾತಿಂದನ ನೀನೇ ಗ್ರೇಟ್ ಕಣಕ್ಕ ಅಂತ ಹೇಳಿ ನಂಬಿಸಿ ಸ್ವಲ್ಪ ನಿಮ್ಮ ಅಕ್ಕನ ನೀನು ಸ್ವಲ್ಪ ಇಷ್ಟಪಡೋ ಥರ ನಾಟಕ ಮಾಡಬೇಕು. ನಿಮ್ಮ ಅಕ್ಕನ ಮನಸ್ಸಿಗೆ ನೀನು ಇಷ್ಟ ಆಗಬೇಕು, ಆ ರೀತಿ ನಾಟಕ ಮಾಡಬೇಕು ಅಂತ ಹೇಳಿ ನಾನೀಗ ಹೇಳಿದ್ದೆ ಅವನಿಗೆ. ಇವಾಗ ಸುಮ್ಮನೆ ನೀನು ಇಲ್ಲದೆಲ್ಲ ಜಗಳ ಮಾಡ್ಕೊಂಡ್ರೆ ಆಗಲ್ಲ ಕೆಲಸಗಳು, ಸುಮ್ಮನೆ ನಿನ್ನ ಕೆಲಸ ಆಗೋದು ನೋಡ್ಕೋಬೇಕು ಅಂತ ಹೇಳಿ ನಾನು ಹೇಳಿದ್ನ. ಅದಕ್ಕೆ ಇವಾಗ ಹೊಲ ಮನೆಗೆಲ್ಲ ಸೈನ್ ಹಾಕಿಸ್ಕೊಬಿಟ್ಟವನೇ, ಎಲ್ಲ ಕೆಲಸ ಆಯಿತು ಮಾವ ಅಂತ ಹೇಳಿ ಫೋನ್ ಮಾಡಿದ್ದ. ಅದಕ್ಕೆ ನಾನು ಹೇಳಿದ್ದೆ ಚೆನ್ನಾಗಿ ಇತ್ಕೊಂಡು ಹೋಗು ಅಂತೇಳಿ. ಹೌದೇನು? ಹಂಗಾದ್ರೆ ಪ್ರವೀಣ ಮಾಡ್ತಿರೋದು ನಾಟಕನ? ಅಯ್ಯೋ, ನಾನು ಯಾಕಪ್ಪ ಇವನು ಒಳ್ಳೆಯವನಾಗಿದ್ದ, ಇವಾಗ ಇವನು ಕರ್ಕೊಂಡು ಹೋಗ್ಬಿಟ್ಟು ಯಾಕೆ ಈ ರೀತಿ ಮಾಡ್ತಾ ಇದ್ದಾನೆ, ಪ್ರವಿ ಒಳ್ಳೆಯವನಾಗಿದ್ದ ಅಂತ ನಾನು ನೆನೆಸ್ಕೊಳ್ತಾ ಇದ್ದೀನಿ. ಪ್ರವಿ ತುಂಬ ಒಳ್ಳೆಯವನು, ಯಾಕಪ್ಪ ಈ ರೀತಿ ಆಯಿತು, ಅವ್ರ ಅಕ್ಕನ ಕರ್ಕೊಂಡೋಗಿ ಋತುನ ಯಾಕೆ ತವ್ರ ಮನೆಗೆ ಕಳಿಸ್ದ, ಯಾಕೆ ಹಿಂಗೆ ಮಾಡ್ದ, ವರ್ಷ ಅಣ್ಣನ ಹತ್ರನೂ ಜಗಳ ಮಾಡ್ದ ಮಾವ ಅವನು ಬಂದ್ಬಿಟ್ಟು, ಅದು ನಾಟಕನಾ? ಸುಮ್ಮನೆ ಅಯ್ಯೋ ಎಲ್ಲರ ಹತ್ರನೂ ಈಗ ನಾಟಕ ಆಡ್ತೀವಿ ಅಂತ ಹೇಳ್ಕೊಂಡ್ರೆ ಅದು ಸುಮ್ಮನೆ ಸರಿ ಹೋಗೋದಿಲ್ಲ. ಒಂದಲ್ಲ ಒಂದು ಸತಿ ವಿಷಯ ಗೊತ್ತಾಗುತ್ತೆ, ಯಾಕೆ ಯಾರಿಗೂ ಹೇಳೋದು ಬೇಡ ನಾಟಕ ಆಡ್ತಿರೋ ವಿಷಯನ ಅಂತ ಹೇಳಿ ಅವನು ಮುಚ್ಚಿಟ್ಟಿದ್ದ. ಈ ಐಡಿಯಾ ಕೊಟ್ಟಿದ್ದು ನಾನೇನೆ. ಹೆಂಗೋ ಒಳ್ಳೆ ಐಡಿಯಾ ಕೊಟ್ಟಿದ್ದೀರಿ ಬಿಡು ಮಾವ. ನಾನಂತೂ ಪ್ರವೀಣ್ ಬೈಕ್ ಅಂತ ಇದ್ದೆ, ಅಲ್ಲ ಇವ್ನಿಗೆ ಯಾಕೆ ಬುದ್ಧಿ ಇಲ್ಲ, ಇವನು ಯಾಕೆ ಇಂಥ ಕೆಲಸ ಮಾಡ್ತಾ ಇದ್ದಾನೆ ಅಂತೇಳಿ ತುಂಬ ಬೈಕೊಳ್ತಿದ್ದೆ ಮಾವ ಅವನ್ನ. ಅವ್ನು ಒಳ್ಳೆಯೇ ಕಣಮ್ಮ, ಯಾವತ್ತೂ ಯಾರಿಗೂ ಅವನೇನು ಮೋಸ ಮಾಡೋ ಅಂಥವ್ನಲ್ಲ.
ಅವ್ನು ಏನು ಮೋಸ ಮಾಡಿಲ್ಲ ಏನೂ. ನಾನು ಹೇಳ್ದಂಗೆ ನಾಟಕ ಮಾಡಿದ್ದಾನೆ ಅಷ್ಟೇ. ಒಳ್ಳೆ ರೀತಿಯಿಂದ ಇದ್ದಿದ್ದಕ್ಕೆ ಆಗಿದ್ದು, ಇಲ್ಲ ಅಂತಂದಿದ್ರೆ ಸುಗುಣ ಹತ್ರ ಕೆಲಸ ಆಗ್ತಿರ್ಲಿಲ್ಲ. ಇವಾಗ ಒಂದು ಸತಿ ಕೆಲಸ ಆದಮೇಲೆ ಮತ್ತೆ ಅವಳ ಅವಶ್ಯಕತೆ ಏನು ಇರೋದಿಲ್ಲ. ಅವಳಿಗೆ ಗೊತ್ತಾದರೂ ಏನು ಆಗೋದಿಲ್ಲ, ಏನು ಮಾಡೋಕ್ಕಾಗುತ್ತೆ. ಅದಕ್ಕೇ ನಾನು ಏನು ಮಾಡಿದೆ, ಒಳ್ಳೆ ರೀತಿಯಿಂದ ಮಾತಾಡಿಸ್ಕೊಂಡು ಸೈನ್ ಹಾಕಿಸ್ಕೊಳ್ಳೋವರೆಗೂ ಸುಮ್ಮನೆ ನೀನು ಒಳ್ಳೆ ತಂದಿಂದ ಇದ್ದು ನೀನು ಸ್ವಲ್ಪ ದಿನ ಏನು ಋತು ತವ್ರ ಮನೇಲಿ ಇದ್ದರೂ ಇರಲಿ ಅಂತ ಹೇಳಿ ನಾನೇ ಸ್ವಲ್ಪ ಹೇಳ್ಕೊಟ್ಟಿದ್ದೆ ಅವನಿಗೆ. ಅವನಿಗಿನ್ನೂ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ. ಆ ರೀತಿ ಮಾಡ್ಬೇಕಂತ ಅವನಿಗೆ ಗೊತ್ತಾಗಲಿಲ್ಲ. ಸುಮ್ಮನೆ ಸಿಟ್ಟು ಮಾಡ್ಕೊಬಿಡೋನು. ಏನತ್ಗೆ ಏನೋ ಹೇಳ್ತಾ ಐತೆ ನಮ್ಮಪ್ಪ. ಚಿಕ್ಕಮ್ಮನ ತವ್ರ ಮನೆಗೆ ಕರ್ಕೊಂಡು ಹೋಗ್ಯವ್ರಲ್ಲ ವಿಕ್ಕಿ, ಇವಾಗ ಏನಕ್ಕೆ ಗೊತ್ತಾ ಕರ್ಕೊಂಡು ಹೋಗಿರೋದು, ಸುಮ್ಮನೆ ನಾಟಕ ಆಡೋದಕ್ಕೆ. ಇವಾಗ ಸುಮ್ಮನೆ ಸೈನ್ ಹಾಕಿಸ್ಕೊಳ್ಳೋದಕ್ಕೆ, ಹೊಲ ಮನೆಗೆಲ್ಲ ಸೈನ್ ಹಾಕಿಸ್ಕೋಬೇಕಲ್ಲ, ಅದಕ್ಕೆ ನಾಟಕ ಆಡ್ತಾ ಇದ್ದಾನೆ ಪ್ರವಿ. ಅದಕ್ಕೆ ಋತುನ ತವ್ರ ಮನೆಗೆ ಕಳಿಸ್ಬಿಟ್ಟು ಇವಾಗ ಈ ರೀತಿ ನಾಟಕ ಆಡ್ತಾ ಇರೋದು ಸೈನ್ ಹಾಕಿಸ್ಕೊಳ್ಳೋಕ್ಕೆ. ಸುಗುಣಕ್ಕ ನೀನೇ ಗ್ರೇಟ್. ಇವಾಗ ನಿನ್ನ ಮತ್ತೆ ಕೇಳ್ತೀನಿ, ನನ್ನ ಹೆಂಡತಿ ಮತ್ತೆ ಕೇಳೋದಿಲ್ಲ ಅಂತ ಹೇಳಿ ಸುಮ್ಮನೆ ಕರ್ಕೊಂಡು ಹೋಗಿರೋದು ಒಂದು ನಾಟಕ ಆಡ್ಕೊಂಡು. ನಾಟಕ ಆಡ್ಕೊಂಡು ಕರ್ಕೊಂಡು ಹೋಗಿರೋದಕ್ಕೇ ಸೈನ್ ಹಾಕಿರೋದು. ಹೌದೇನು, ನಾನು ಇಷ್ಟೊಂದು ಅವ್ರು ಸಿಟ್ಟಿಟ್ಕೊಂಡಿತ್ತಮ್ಮ, ಹೇಗೆ ಇಷ್ಟು ಬೇಗ ಬದಲಾಗ್ಬಿಟ್ಟ, ಯಾಕೆ ಕರ್ಕೊಂಡು ಹೋದ, ಇವ್ನಿಗೆ ಯಾಕೆ ಬುದ್ಧಿ ಇಲ್ಲ, ಒಳ್ಳೆ ಎಜುಕೇಟೆಡ್ ಆಗಿ ಬುದ್ಧಿ ಇರೋನಾಗಿ ಯಾಕೆ ಈ ರೀತಿ ಮಾಡ್ತಾ ಇದ್ದಾನೆ ಇವನು, ಹೆಂಡ್ತಿನ ದೂರ ಕಳಿಸ್ಬಿಟ್ಟಿದ್ದಾನಲ್ಲ, ಋತು ಪಾಪ ತುಂಬ ಒಳ್ಳೆ ಹುಡುಗಿ, ಯಾಕೆ ಈ ರೀತಿ ಮಾಡಿದ್ದಾನೆ ಅಂತೇಳಿ ನನಗೂ ಬೇಜಾರಾಯಿತು. ಹೌದೇ, ನಂಗೆ ಇದ್ರೆ ನಾಟಕನ ಆಡ್ತಾ ಇರೋದು. ಹ್ಞೂನಪ್ಪ, ನಾಟಕನೇ ಆಡ್ತಿರೋದು. ನಾನೇ ವಿಡಿಯೋ ಕೊಟ್ಟಿದ್ದು. ನೀನು ಹಿಂಗೆ ನಾಟಕ ಆಡಿದ್ರೆ ಮಾತ್ರ ನಿನಗೆ ಕೆಲಸ ಆಗುತ್ತೆ, ಇಲ್ಲಾಂದರೆ ಕೆಲಸ ಆಗೋದಿಲ್ಲ ನೋಡು. ಹಿಂಗೆ ಇರುತ್ತೆ ಎಷ್ಟು ವರ್ಷ ಆದ್ರೂ, ಸುಮ್ಮನೆ ನೀನು ಬೇಗ ಕೆಲಸ ಆಗೋದು ನೋಡ್ಕ ಅಂತ ಹೇಳಿ ನಾನೇ ಹೇಳ್ಕೊಟ್ಟಿದ್ದು. ಹೆಂಗೋ ಬಿಡು ಮಾವ, ಒಳ್ಳೆ ಐಡಿಯಾ ಹೇಳ್ಕೊಟ್ಟಿದ್ದೀರ. ಅಯ್ಯೋ, ನಮ್ಮ ಚಿಕ್ಕಪ್ಪನಿಗೆ ಅಷ್ಟೊಷ್ಟಿಲ್ಲ ಜಂಬ ದೌಲತ್. ಇವಾಗಿನೂ ಒಂದೊಂದು ಎಕರೆ ಸಿಕ್ಕಿಬಿಟ್ರೆ ಅಲ್ಲಿ ಹಿಡಿಯೋದಕ್ಕಾಗ್ತಿಲ್ಲ. ಎಲ್ಲರ ಹತ್ರನೂ ಇಲ್ಲೇ ಹೇಳ್ತಿತ್ತು, ನನ್ನ ತಮ್ಮ ಹೊಲ ಕೊಡ್ತಾನೆ, ಹಂಗೆ ಮಾಡಿಕೊಡ್ತಾನೆ, ಹಿಂಗೆ ಮಾಡಿಕೊಡ್ತಾನೆ ಅಂತ ಹೇಳಿ ಇಲ್ಲೇ ಬಿಲ್ಡಪ್ ಕೊಡ್ತಾ ಇತ್ತು. ಇನ್ನೂ ಅದೆಲ್ಲ ಸಿಕ್ಬಿಟ್ರೆ ಇನ್ನೂ ಸ್ಕೋಪ್ ಜಾಸ್ತಿ ಆಗುತ್ತೆ ಅನಿಸುತ್ತೆ. ತವ್ರ ಮನೆಯಿಂದ ಬಂದಾಗ ಇನ್ನೂ ನೋಡಬೇಕು ನಮ್ಮ ಸುಗುಣ ಚಿಕ್ಕಮ್ಮನ. ಮತ್ತು ಇವಾಗ ಸೀರೆ ಸ್ವಲ್ಪ ಒಡವೆ ಗಿಡವೆ ಎಲ್ಲ ಕೊಡಿಸಿದಾನಂತೆ. ನೋಡಬೇಕು, ಸುಮ್ಮನೆ ನೋಡ್ರಿ, ಯಾಕೆ ನಾನು ಹೇಳ್ಕೊಟ್ಟಿರೋದು ಹಿಂಗೆ ಮಾಡೋದಕ್ಕೆ ಅಂತ ಹೇಳಿ ಅವನಿಗೆ ಗೊತ್ತಾಗೋದು ಬೇಡ ಅಂತ ಹೇಳಿದೀನಿ. ಸದ್ಯಕ್ಕೆ ಗೊತ್ತಾಗೋದು ಬೇಡ. ಏನೋ ಹಿಂಗೆ ಮಾತಾಡ್ತಾ ಇದ್ರ ವಿಕಿ? ಏನಿಲ್ಲ ವರ್ಷಣ, ಅದೇ ಪ್ರವಿ ನಾಟಕ ಆಡ್ತಿರೋ ವಿಷಯ ನಿನಗೆ ಗೊತ್ತಾಯ್ತಾ? ಇಲ್ಲಪ್ಪ, ಗೊತ್ತಾಗಲಿಲ್ಲ. ಏನು ನಾಟಕ? ಅದೇ ಇದೆಲ್ಲನ ನಾಟಕ ಆಡಿರೋದು. ಹೆಂಡ್ತಿನ ಇವ ಋತುನ ಹೊಡೆದ್ಬಿಟ್ಟು ತವ್ರ ಮನೆಗೆ ಕಳಿಸಿದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದಾರಲ್ಲ, ಅದೆಲ್ಲ ನಾಟಕ. ಅವ್ರು ಸುಗುಣಕ್ಕನ ಹತ್ರ ಸೈನ್ ಹಾಕಿಸ್ಕೊಳಕ್ಕೆ ಆಡ್ತಾ ಇರೋ ನಾಟಕ ಇದು. ಅದನ್ನು ಈ ಐಡಿಯಾ ಕೊಟ್ಟಿದ್ದು ನಮ್ಮ ಅಪ್ಪ ಅಂತೆ. ನಮ್ಮಪ್ಪ ಈ ರೀತಿ ಮಾಡಿದ್ರೆ ನಿನಗೆ ಒಳ್ಳೇದಾಗುತ್ತೆ, ಎಲ್ಲ ಕೆಲಸಗಳಾಗ್ತವೆ ಅಂತ ಹೇಳಿ ಒಳ್ಳೆ ಮಾತಿಂದ ಮಾತಾಡಿಸ್ಕೊಂಡು ಎಲ್ಲ ಚೆನ್ನಾಗೆ ಹೆಂಗೋ ಅತ್ಲಾಗೆ ಮಾತಾಡ್ಸ್ಕೊಂಡು ಚೆನ್ನಾಗಿರು ಅಂತ ಹೇಳಿ ಐಡಿಯಾ ಕೊಟ್ಟಿದ್ದಕ್ಕೆ ಇವತ್ತು ಕೆಲಸ ಆಯ್ತಂತೆ. ಹೊಲ ಮನೆ ಎಲ್ಲ ರಿಜಿಸ್ಟರ್ ಆಯ್ತಂತೆ. ಅದಕ್ಕೆ ಫೋನ್ ಮಾಡಿದರು. ಹೌದೇನು, ನಾಟಕ ಅಂತ ಹೇಳಿ ಮೊನ್ನೆ ಋತು ಹೇಳಿದ್ಲು. ನನಗೆ ಯಾಕೋ ಅನುಮಾನ ಬಂತು. ಅಯ್ಯೋ, ಯಾಕಪ್ಪ ಇದು, ಯಾಕೆ ಹಿಂಗೆ ಮಾಡ್ಬೇಕಾಯ್ತು? ಸುಮ್ಮನೆ ನನ್ನ ಎಂತೆಂಥ ಮಾತು ಬೈದೋ ಗೊತ್ತಾ? ಏನಂದ್ರು ಅದು ನಾಟಕ ಅನ್ನಿಸ್ಲಿಲ್ಲ. ಅದು ನಿನ್ನ ನಾಟಕ ಅಂತ ಅನ್ನಿಸ್ಲಿಲ್ಲ ಅಂತಂದ್ರು ನಿನಗೆ ಹೇಳಲಿಲ್ವಲ್ಲ, ಅವರು ಆ ಥರ ನಡ್ಕೊಂಡ್ರು. ಅದಕ್ಕೋಸ್ಕರ ನಿನಗೆ ಗೊತ್ತಾಗಲಿಲ್ಲ. ನಾಟಕ ಅಂತ ಹೇಳಿ ನೀನು ಅಂದ್ಕೊಂಡಿಲ್ಲ, ನಿಜ ಅಂದ್ಕೊಂಡಿದ್ಯಾ. ಋತುನ ಹೊಡೆದ್ಬಿಟ್ಟು ತವ್ರ ಮನೆಗೆ ಕಳಿಸಿದಾನಲ್ಲ, ಅದು ನಿಜ ಅಂತ ಅಂದ್ಕೊಂಡಿದ್ಯಾ. ಇಲ್ಲ, ಅವನಿಗೆ ಯಾವುದೇ ಕಾರಣಕ್ಕೂ ಋತು ಮೇಲೆ ಪ್ರೀತಿ ಕಡಿಮೆ ಆಗಿಲ್ಲ. ಅವ್ರ ಅಕ್ಕನ ಹತ್ರ ಸೈನ್ ಹಾಕಿಸ್ಕೊಳಕ್ಕೆ ನಾಟಕ ಆಡಿರೋದು. ಈ ಐಡಿಯಾ ಕೊಟ್ಟಿದ್ದು ನಾನೇ ಪ್ರವಿಗೆ. ಹೌದೇನು, ಬಿಡತ್ಲಾಗ ಹೆಂಗೆ ಚೆನ್ನಾಗಿದ್ರೆ ಸಾಕು. ಹೌದ್ರಲ್ಲ ವೀಕ್ಷಕರೇ, ಈ ಐಡಿಯಾ ಕೊಟ್ಟಿದ್ದು ನಾನೇ. ಪ್ರವಿಗೆ ಈ ರೀತಿ ನಾಟಕ ಮಾಡು ಅಂತ ಹೇಳಿಕೊಟ್ಟು ಈ ರೀತಿ ಮಾಡು ಅಂತ ಹೇಳಿದ್ದು ನಾನೇ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.